ಯೆಹೋವನ ಭಕ್ತರೇ, ಆತನನ್ನು ಕೀರ್ತಿಸಿರಿ, ಆತನ ಪರಿಶುದ್ಧ ನಾಮವನ್ನು ಕೊಂಡಾಡಿರಿ. ಮಂಗಳವಾರ 7ನೇ ಜನವರಿ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಎಜ್ರನು 9ನೇ ಅಧ್ಯಾಯದ 9ನೇ ವಚನ. ನಾವು ದಾಸರಾದರೂ ನಮ್ಮ ದೇವರು ನಮ್ಮ ದಾಸತ್ವದಲ್ಲಿ ನಮ್ಮನ್ನು ಕೈಬಿಡಲಿಲ್ಲ. ಹಾಳು ಬಿದ್ದ ನಮ್ಮ ದೇವರ ಆಲಯವನ್ನು ತಿರುಗಿ ಕಟ್ಟಿ ಭದ್ರಪಡಿಸುವುದಕ್ಕೋಸ್ಕರ ನಮಗೆ ಉಜ್ಜೀವನ ಪ್ರಾಪ್ತವಾಗುವಂತೆಯೂ ಯೆಹೂದದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ನಮಗೆ ಅಭಯಾಶ್ರಯ ಸಿಕ್ಕುವಂತೆಯೂ ಪಾರಸಿಯ ರಾಜರ ಮುಂದೆ ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನ ಜನರಿಗೋಸ್ಕರವಾಗಿ ವಿಶೇಷವಾದಂಥ ಯೋಜನೆಯನ್ನು ಉದ್ದೇಶವನ್ನು ಇಟ್ಟುಕೊಂಡು ತನ್ನ ಜನರೊಂದಿಗೆ ಯಾವಾಗಲೂ ಇದ್ದಾನೆ, ಕೈ ಬಿಡಲೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ಕೈ ಬಿಡಲೇ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ದೇವರು ಎಜ್ರನನ್ನು ವಿಶೇಷವಾದಂಥ ಒಂದು ಕಾರ್ಯಕ್ಕೋಸ್ಕರವಾಗಿ, ಒಂದು ನಿಯೋಗಕ್ಕೋಸ್ಕರವಾಗಿ ನೇಮಿಸಿ ಆ ಕಾರ್ಯದಲ್ಲಿ ಎಜ್ರನು ತೊಡಗಿದ್ದನು. ಜನರ ಮುಂದೆ ಬಂದು ಎಜ್ರನು ಅವರಿಗೆ ಎಚ್ಚರಿಕೆಯ ಮಾತನ್ನು ಹೇಳುತ್ತಾ ಅವರು ಮಾಡಿದಂಥ ಪಾಪದ ನಿಮಿತ್ತವಾಗಿ ಅವರಿಗೆ ಆಗಿದ್ದಂಥ ಎಲ್ಲಾ ಕಾರ್ಯಗಳನ್ನು ನೆನಪಿಗೆ ತಂದಿದ್ದಾನೆ. ಮತ್ತು ವಿಶೇಷವಾಗಿ ಇಲ್ಲಿ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡುತ್ತಾನೆಂಬುದಾಗಿ ಇಲ್ಲಿ ವರ್ಣಿಸುತ್ತಾ, ನಾವು ದಾಸತ್ವದಲ್ಲಿದ್ದಾಗಲೂ ದೇವರು ನಮ್ಮನ್ನು ಕೈ ಬಿಡಲಿಲ್ಲ ಎಂಬುದಾಗಿ ಹೇಳುತ್ತಾ, ದೇವರು ನಮಗೋಸ್ಕರವಾಗಿ ಒಂದು ಯೋಜನೆ ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೆ. ಅದಕ್ಕೆ ನಮ್ಮನ್ನು ಕಾಪಾಡಿದ್ದಾನೆ, ನಮ್ಮನ್ನು ಎಂದಿಗೂ ಕೈ ಬಿಡಲಿಲ್ಲ ಎಂಬುದಾಗಿ ಹೇಳುವುದು ಮಾತ್ರವಲ್ಲದೆ ಅವರನ್ನು ಎಲ್ಲ ವಿಧದಲ್ಲಿಯೂ ಕೂಡ ಪ್ರೋತ್ಸಾಹಿಸಿ ದೇವರು ವಿಶೇಷ ಕಾರ್ಯಕ್ಕೆ ನಮ್ಮನ್ನು ಉಜ್ಜೀವಿಸ ಮಾಡಿದ್ದಾನೆಂಬುದಾಗಿ ಅವರನ್ನು ಬಲಪಡಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ನಾವು ಮಾಡಿದಂಥ ಅನೇಕ ಕಾರ್ಯಗಳ ನಿಮಿತ್ತವಾಗಿ ಬಹಳ ಕಷ್ಟಕರವಾದಂಥ ಸ್ಥಿತಿಯಲ್ಲಿ ಇದ್ದಿರಬಹುದು. ಆದರೆ ಇಂಥ ಸ್ಥಿತಿಯಲ್ಲಿ ನಾವಿದ್ದಾಗ ದೇವರು ನಮ್ಮನ್ನು ಕೈ ಬಿಡಲೇ ಇಲ್ಲ, ನಮ್ಮೊಂದಿಗಿದ್ದಾನೆ. ನಮಗೋಸ್ಕರವಾಗಿ ಒಂದು ಯೋಜನೆ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. ನಮ್ಮ ಮೂಲಕವಾಗಿ ದೇವರು ಕಾರ್ಯ ಮಾಡಬೇಕೆಂಬುದಾಗಿರುವಾಗ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರ ಕೈಯಲ್ಲಿ ಯಥಾರ್ಥವಾಗಿ ಒಪ್ಪಿಸಿಕೊಡೋಣ. ದೇವರು ನಮ್ಮನ್ನು ಸಂರಕ್ಷಿಸಿದ್ದಾನೆ, ತನ್ನ ಕಾರ್ಯಕ್ಕೋಸ್ಕರವಾಗಿ ನೇಮಿಸುತ್ತಿದ್ದಾನೆ. ಸ್ವೀಕರಿಸೋಣ. ದೇವರ ಕಾರ್ಯವನ್ನು ಯಥಾರ್ಥವಾಗಿ ದೇವರನ್ನು ಮಹಿಮೆ ಪಡಿಸುವುದಕ್ಕೋಸ್ಕರವಾಗಿ ಮಾಡೋಣ. ಕರ್ತನೇ, ದಯಾಮಯ ಸ್ವಾಮಿ, ನಮ್ಮನ್ನು ಕರುಣಿಸಿದಾತನೇ, ನಮ್ಮನ್ನು ಬಲಪಡಿಸಿ ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿ ಹೊಂದಿದ್ದೇವಪ್ಪ ನಮ್ಮ ತಂದೆಯೇ. ಆಮೆನ್.